ಪ್ರದಿ, ಬಾರೋ ಇಲ್ಲಿ. ನಾನೊಂದು ಒಳ್ಳೆ ಐಡಿಯಾ ಮಾಡಿದ್ದೀನಿ. ಬಾ ಇಲ್ಲಿ, ನಿನ್ನ ಹತ್ರ ಏನೋ ಮಾತಾಡಬೇಕು. ಏನಮ್ಮ? ಏನು ಮಾತಾಡಬೇಕು? ಹಾಂ, ಏನು ಐಡಿಯಾ ಮಾಡಿದ್ರು ಅದು ಏನು ವರ್ಕೌಟ್ ಆಗಲ್ಲ. ಸುಮ್ಮನಿರ ಮತ್ತೆ ಯಾರು ತಲೆ ಕೆಡಿಸ್ಬೇಡ. ಸುಮ್ಮನೆ ನೆಮ್ಮದಿಯಾಗಿರೋದು ನೋಡ್ಕೆ. ಯಾತು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ತಲೆ ಕೆಡಿಸ್ಕೊಂಡು ಅಷ್ಟು ಭಾಳ ಭಾಳ ತಲೆ ಕೆಟ್ಟೋಗುತ್ತೆ. ಅಲ್ಲ ಕಣು, ಬಾ ಇಲ್ಲಿ. ಇವಾಗ ಸುಮ್ಮನೆ ಯಾಕೆ ಬಾಡಿಗೆ ಕಟ್ಟೋದು ಮನೆದ ಅಂತ. ಅಷ್ಟೇ. ಸುಮ್ಮನೆ ಮನೇದು ಯಾಕೆ ಬಾಡಿಗೆ ಕಟ್ಟೋಣತ್ಲಾಗೆ ಸುಮ್ಮನೆ ಹೊತ್ತಾಗೆಲ್ಲ ಹೋಗಿ ನಿಮ್ದೇಗೆ ಅಡವೆಗೆ ಇದ್ಬಿಡೋಣ ಅಂತ. ಅಡವೆಗೆ? ಅಡವೆಗೆಲ್ಲಿ ಇರ್ತೀಯ? ಅಡವೆಗಂದ್ರೆ? ಹೊಲ್ದಾಗೆ ಅಂತ. ಅಡವಿ ಅಂದರೆ ಹೊಲ ಅಂತ. ಹೊಲ್ದಾಗೆ ಹೆಂಗೂ ನಿಮ್ಮ ಚಿಕ್ಕಪ್ಪ ಮನೆ ಕಟ್ಟೆವನಲ್ಲ ಅಲ್ಲಿ. ಹೆಂಗೂ ಅದು ಖಾಲಿ ಐತಿ. ಹೋಗೋಣ ನಾವು ಹಂಗೇನೆ ಅವ್ರನ್ನ ಸಾವುಕಾರನ ಕೇಳ್ಕೊಂಡು ಅಲ್ಲೇ ಕೆಲ್ಸಕ್ಕೆ ಹೋಗೋಣ. ಅಷ್ಟೇ ಹಂಗೆ ಮಾಡೋಣ ಮೂವರು. ಅವರು ಪಾಪ ಹಿಂಗೆಲ್ಲ ಆಸೆ ಇದ್ದೋಗಿದ್ರು ನಿಮ್ಮ ಚಿಕ್ಕಪ್ಪರು. ಅದಕ್ಕೇನೆ ಇವಾಗ ಅವ್ರ ಮನೆ ತಗೊಂಡು ನಾವು ಅಲ್ಲೇನೆ ಸುಮ್ಮನೆ ಅಲ್ಲೇ ಇದ್ಬಿಡೋಣ. ಇವಾಗ ಜನಕ್ಕೆಲ್ಲ ನನ್ನ ಮೇಲೆ ಐತಿ ಇಲ್ಕಣ್ಣು. ಅದಕ್ಕೇನೆ ಇಲ್ಲಿ ಓಟು ಯಾಕತ್ ಇಲ್ಲಿರೋದೇ ಬೇಡ. ಅಂದ್ವಿ ಯಾತಿರ್ಲಿಲ್ಲ ಕಣೋ ನಿಮ್ಮ ಚಿಕ್ಕಪ್ಪಂದು. ಚೆನ್ನಾಗಿ ಮುಂದುವರ್ದವನಿ ಅಂದರೆ ಅದು ಅಲ್ಲಿಗೆ ಹೋಗಿತ್ಕೇನೆ. ಅದಕ್ಕೆ ನಾವು ಹೋಗೋಣ ಅಂತ ಅಲ್ಲಿಗೆ ಹೋಗಿ ಏನೋ ಒಂದು ಮಾಡೋಣತ್ತ. ನಾವು ಸಾವುಕಾರ ಹೊಲ್ದಕ್ಕೆ ನಾವು ಕೆಲ್ಸಕ್ಕೆ ಹೋಗೋಣ ಪಟ್ಟು ಅಂತ 10,000 ಕೊಡ್ತಾರಂತೆ. ನಾನು ನೀನು ನಿಮ್ಮಪ್ಪ ಮೂವರು ಮಾಡ್ಕೊಂಡು ಇರೋಣತ್ತ. ಆಮೇಲೆ ತಿರಾವಳು ಬಂದಾಗ ಅವಳು ಒಂದೆರಡು ದಿನ ಹೋಗ್ತಾಳೆ ಅಂತ. ಫೋನ್ಗಿನ್ ಮಾಡಿದ್ಲೇನ? ಇಲ್ಲ ಕಣಮ್ಮ, ಮಾಡಿಲ್ಲ ಇನ್ನೂ. ನಾನೇ ಮೆಸೇಜ್ ಮಾಡಿದ್ದೆ ಅಂತ. ಅವಳು ನೋಡೇ ಇಲ್ಲ, ಯಾಕೆ ರಿಪ್ಲೈ ಮಾಡೇ ಇಲ್ಲ. ಏನು ಮಾಡೋಣ ಅನ್ನಿಸ್ತೈತೆ. ಬಂದೇ ಬರ್ತಾಳಲ್ಲೇ ನಮ್ಮ ಅವಳು. ಪ್ರೆಗ್ನೆಂಟ್ ಇದ್ದಾಳೆ ಅಂದ್ರೆ ಬಂದೇ ಬರ್ತಾಳೆ. ಅವಳು ಎಲ್ಲಿಗೆ ಹೋಗ್ತಾಳೆ? ಅವಳೆಲ್ಲೂ ಹೋಗಲ್ಲ. ಸುಮ್ಮನೆ ನಾನು ಅದಕ್ಕೆ ಸುಮ್ಮನಾಗಿರುತ್ತೆ ತಲೆ ಕೆಡಿಸ್ಕೊಂಡಂಗೆ. ಪ್ರೆಗ್ನೆಂಟ್ ಇದ್ದಾಳಲ್ಲ, ಒಂದಲ್ಲ ಒಂದಿನ ಬರಲೇಬೇಕು. ಈಗ ತಂದೆ ಆಗಿರೋ, ಈಗ ಅವಳಿಗೆ ಡೆಲಿವರಿ ಟೈಮ್ನಾಗಾದರೂ ಗಂಡನಾಗಿರೋನು ಜೊತೆಗಿರಬೇಕು. ಏನು ಕಾಣಾಗಲಿ ಒಂದು ಆಪ್ರೇಷನ್ ಆಗ್ಬೇಕಂತಂದರೆ, ಇವಾಗ ಅವಳಿಗೆ ನಾರ್ಮಲ್ ಆಗಲಿಲ್ಲ, ಸಿಸರಿನ್ ಆಯಿತು ಅಂತಂದರೆ ಗಂಡನ ಸೈನ್ ಬೇಕಾಗುತ್ತೆ. ಅವಾಗ ನೀನು ಬೇಕೇ ಬೇಕು ಕಣೋ. ತಲೆ ಕೆಡಿಸ್ಕೊಬೇಡ ಪಾಪ, ಬೇಕೇ ಬೇಕು ನೀನು ಅವ್ರನ್ನ. ನಿನ್ನ ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗೋಕ್ಕಾಗಲ್ಲ ಅವಳು. ಡೈವರ್ಸ್ ಕೊಡೋಕ್ಕೂ ಆಗಲ್ಲ, ಬಿಟ್ಟು ಹೋಗೋಕ್ಕೂ ಆಗಲ್ಲ. ನೋಡ್ತೀರ ಹಂಗೆ ಮಾಡ್ಬೇಕಷ್ಟೇ. ಚಿಕ್ಕಪ್ಪನ ಕೇಳ್ಬೇಕಾ? ಚಿಕ್ಕಪ್ಪನ ಕೇಳ್ಕೊಳತ್ತ. ಚಿಕ್ಕಪ್ಪಂತ ಚೆನ್ನಾಗಿದ್ರತ್ಲಾಗೆ ಏನೋ ಒಂದು ಮಾಡ್ತಾರತ್ತ. ನಿಮ್ಮ ಅಜ್ಜಿ ನಿಮ್ಮ ತಾತನ ತಗ ಅವ್ರನ್ನ ಏನು ಮಾತಾಡ್ಸಿ ಏನಾಗಬೇಕಾಗಿಲ್ಲ. ಸುಮ್ಮನೆ ನಾವು ಅವ್ರ ಸೆನಕ್ಕಿರೋಣ. ನಿಮ್ಮ ಚಿಕ್ಕಪ್ಪನ ಮಾತಾಡಿಸ್ಕೊಂಡು ನಾವು ಅಣ್ಣ ತಮ್ಮ ಸೆನಕ್ಕಿದ್ರೆ ಏನೋ ಒಂದು ಆಗುತ್ತತ್ತ. ನಾವು ಕೆಲ್ಸಕ್ಕೆ ಹೋಗ್ತೀವಿ ಕಣಪ್ಪ. ಏನೋ ನಿನ್ನ ಮನೆ ಕೊಡು. ಈಗ ಇಲ್ಲೇದು ನಮ್ಮ ಮನೆ ನೀನು ತಾಂಡಿದ್ಯಾ, ಅಲ್ಲೇದಾದರೂ ಕೊಡು. ನಾವು ಅಲ್ಲೇ ಇತ್ಕೊಂಡು ಹೋಗ್ತೀವಿ ಅಂತ. ಈಗ ಇಲ್ಲಿ ನೋಡಿ, ಹಳೇ ಮನೆ ಅಂತ ಅದಕ್ಕೊಂದು 1,000 ರೂಪಾಯಿ ಬಾಡಿಗೆ ಕಟ್ಟಬೇಕಂದ್ರೆ ಹೊಟ್ಟೆಲ್ಲ ಉಳಿತೈತಿ. ಹಳೇ ಮನೆ ಅಂದ್ರೆ ಹಳೆ ಮನೆ ಇದು. ಮಳೆ ಬಂದ್ರೆ ಸೋರು ತಲೆದಲ್ಲಿ ತೊಟ್ಟಿಕ್ಕುತ್ತೆ. ಪಾತ್ರೆಗಳೆಲ್ಲ ತೆಗ್ದಿಕ್ಬೇಕು. ಹಳೆ ಮನೆ ಸವಾಸ ಅಲ್ಲ. ಹಳೆ ಮನೆಗೆ ಯಾರೋ 1,000 ಕೊಡ್ತಾರಪ್ಪ ಅನ್ಸುತ್ತೆ. ಅದಕ್ಕೆ ಹಳೆ ಮನೆ ಸವಾಸ ಬೇಡ ಅಂತ ನಾನು. ಅದಕ್ಕೆ ಅಲ್ಲಿ ಸೆನಕೈತಿ. ಒಂದಿಟ್ಟು ಲೊಟ್ಟ ಕಂಬಲ ಏನಿಲ್ಲ, ಸೆನಕೈತಿ ಹೊಲ್ದಾಗೆ. ನೀನು ನಮ್ದು ಓದ್ಕೊಂಡು ಹೋಗಂತಾರೆ ಭಯ ಏನಿಲ್ಲ. ನಮ್ಮ ಮನೆಗೇನು ಮಾಡೋ ವ್ಯವಸ್ಥೆ ಯಾತು ಇಲ್ಲ. ಕರ್ಕೊಂಡು ಹೋದ್ರೆ ನಮ್ಮಂತಾರೆ ನಮ್ಮನ್ನೇ ಕರ್ಕೊಂಡು ಹೋಗ್ಬೇಕಷ್ಟೇ. ಯಾತು ಇಲ್ಲ ತಾಂಡೋಗ ಅಂಥದ್ದು. ಅದಕ್ಕೆ ಸುಮ್ಮನೆ ಕೇಳ್ಕೊಂಡು ಅಲ್ಲಿಗೆ ಹೋಗೋಣ ನಡಿ. ಬಾರಪ್ಪ ಬಾ. ಯಾತ ಮಾತಾಡ್ತೀಯಾ? ಇಂಥ ಮುಂದೆ ಮನೆ ಕೇಳೋಣ ಅಂತ. ಒಡವೆಗಳ್ದ ನಾವು ಹೊಲ್ದಾಗ ಕೆಲ್ಸಕ್ಕೆ ಹೋಗೋಣ. ಇಪ್ಪಟ್ಟು ಸಾವುಕಾರ ಹೊಲ್ದಕ್ಕೆ ನಿನ್ನ ತಮ್ಮ ನಿಮ್ಮಮ್ಮಯ್ಯ ನಿಮ್ಮಪ್ಪ ಎಲ್ಲರೂ ಹೆಂಗೆ ಹೋಗಿ ಮಾಡ್ತಾರೆ. ನಾವು ಅಲ್ಲೇ ಇತ್ಕೊಂಡು ಹೋಗಿ ಹಂಗೆ ಮಾಡ್ಕೊಂಡು ನಾವು ಒಂದಿಟ್ಟು ದೊಡ್ಡ ಪಟ್ಟು ಕಾಸು ಮಾಡ್ಕೊಂಡು ಬರೋಣ ಅಂತ. ಇವಾಗ ಹೆಂಗು ನಮ್ಮ ಮನೆ ತಾಂಡವನಲ್ಲ, ಅವ್ನ ಮನೆ ಕೊಡ್ತಾನಲ್ಲ, ಅಲ್ಲೇ ತಾಂಡಿ ಇನ್ನೇನು ಮಾಡ್ತಾನೆ. ಹೊಲ್ದಾಗ ಒಂದು ಅದು ಇನ್ನೇನು ಖಾಲಿ ಹೊಡಿತೈತೆ. ಅದಕ್ಕೇನೆ ಅಲ್ಲೇದ ಹೊಲ್ದಾಗಳ್ದ ಮನೆ ಕೇಳೋಣ. ಅಲ್ಲೇ ಹೊಲ್ತಕ್ಕೆ ಹೋಗಿರೋಣ ಅಂತ ನಾನು. ಇಲ್ಲಿ ಸುಮ್ಮನೆ ನನ್ನ ಮೇಲೆ ಈಗ ಜನಗಳಿಗೆ ಹಿಂಗೆ ಕಣ್ಣು. ಜನಗಳು ಮರೆಯಾಗಿ ಇರೋಣ ಹೊಲ್ದೊಳಗಿದ್ರೆ ಯಾರಿಗೂ ಏನು ಅನ್ಸಲ್ಲ ಅಂತ. ಅದಕ್ಕೇನೆ ಹೊರಕ್ಕೆ ಹೋಗೋಣ ಅತ್ಲ ಊರು ಬಿಟ್ಟು ಅಂತ ಹೇಳಿ ನಾನು ಡಿಸೈಡ್ ಮಾಡಿದ್ನಪ್ಪ. ಬಾ ಹೋಗೋಣ. ನಿನ್ನ ತಮ್ಮ ನೆಂಟಿನ ಕೇಳೋಣ. ಬೇರೆ ಯಾರನ್ನು ಕೇಳೋದು ಬೇಡ. ಈಗ ಏನೋ ಆಗೋದು ಕಣಪ್ಪ, ಯೋಚಿಸಿ ಅಂತ ಹಿಂಗೆ ಇರೋಣ ಅಂತಂಗಳು. ಯಾವುದಾದ್ರೂ ಒಂದು ಬರುತ್ತೆ, ಒಂದು ಹೋಗುತ್ತೆ. ಹಿಂಗೆ ಇದ್ರೆ ಆಗಲ್ಲ ಅಂತ ಹೇಳಿ ಮಾತಾಡೋಣ. ಇವಾಗ ಇವಳು ನೋಡಿರಿ ಬಿಟ್ಟು ಹೋಗಿ ಅವಳೆ. ಅದಕ್ಕೆ ಅತ್ತ ಏನೋ ಒಂದು ಮಾಡ್ಕೋಬೇಕಲ್ಲಪ್ಪ. ಇವನ್ಗಿರೋ ನಮ್ಮ ಮಗುಗೆ ನಾವೇನೋ ಒಂದು ಮಾಡಬೇಕು. ಹಿಂಗೆ ಈಗ ಆಸೆ ಬೇಡ, ಏನು ಆಸ್ತಿ ಮಾಡೋದು ಬೇಡ ಅಮ್ಮಂಗಾಗುತ್ತೆ. ಮಾಡಾರು ನೋಡಿರಿ, ಅಯ್ಯೋ ನಾವು ಯಾಕೆ ಮಾಡಲಿಲ್ವಲ್ಲಪ್ಪ, ನಮ್ದು ಯಾತಿಲ್ವಲ್ಲಪ್ಪ ಅಮ್ಮಂಗಾಗುತ್ತೆ. ನೋಡಿರಿ ಹೆಂಗಂದ್ರು ಮನ್ಸು ತಡಿಯಲ್ಲ. ನಮ್ಗೆ ಯಾತು ಅತಿ ಆಸೆ ಇಲ್ಲ, ನಮ್ಗೆ ಆಸೆ ಇಲ್ಲ ಅಂತಾರೆ. ಆದರೆ ಆಸೆ ಇಲ್ಲದ ಮನುಷ್ಯ ಇಡೀ ಪ್ರಪಂಚದಲ್ಲಿ ಹುಡುಕಿದ್ರು ಯಾರು ಸಿಗಲ್ಲ. ಎಲ್ಲರಿಗೂ ಆಸೆ ಎಂಬುದು ಇದ್ದೇ ಇರುತ್ತೆ. ಇಡೀ ಪ್ರಪಂಚದಾಗ ಹುಡುಕಿರೋ ಒಬ್ಬ ಮನುಷ್ಯ ಆಸೆ ಇಲ್ದವನು ಇಲ್ಲ. ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ. ನಾನಿನ್ನೂ ಚೆನ್ನಾಗಿ ಇದು ಮಾಡಬೇಕು, ಆಸ್ತಿ ಮಾಡಬೇಕು. ಈಗ ಅವ್ರಿಗೆ ಅನ್ನಿಸ್ಲಿಲ್ಲ ಅಂತಂದ್ರೂ ಯಾರಾದರೂ ಮಾಡಿರ್ತಾರಲ್ಲ ಅಂಥವ್ರು ನೋಡಾದರೂ ಅನಿಸುತ್ತೆ, ನೋಡಪ್ಪ ಅವ್ರು ಹೆಂಗೆ ಮಾಡಿದ್ರು ನಾವು ಯಾಕೆ ಹಿಂಗೆ ಹಂಗೆ ಹಿಂಗೆ ಅಂತ ಅದೇ ಒಂಥರ ಚಿಂತೆ ಆದಂಗಾಗುತ್ತೆ. ಅದಕ್ಕಾಗಿ ನತ್ಲಾಗೆ ಕೇಳ್ಕೊಂಡು ಹೋಗೋಣ ಅಂತ ನಾನು ಹೊಲ್ದಾಗ ಕೆಲಸಕ್ಕೆ. ಅವ್ರು ಕೊಡ್ಬೇಕಲ್ಲ. ಕೇಳಿರೆ ಕೊಡಲ್ಲ ಕಣಮ್ಮ, ದೇವ್ರಾಣೆ ಕೊಡಲ್ಲ. ಸುಮ್ಮನಿರ್ರಿ. ಕೇಳೋದ್ಕಿನ್ನ ನಾವು ಸುಮ್ಮನಿರೋದು ಆಸಿ. ನಾವ್ ಹಂಗೆ ಅನ್ಕೊಂಬದೆ ಕೇಳ್ದಲೇನೆ ಅದು ಹೆಂಗೆ ಇಲ್ಲ ಅಂಬ್ಲೆ ಕೇಳೋಣ.
ಅಲ್ಲಮ್ಮ ಅವ್ರು ಕೊಡಲ್ಲ, ಸುಮ್ಮನೆ ಹಳದೆಲ್ಲ ಮನಸ್ನಾಗ ಇಕ್ಕೊಂಡಿರ್ತಾರೆ. ಹಂಗೆ ಹಿಂಗೆ ವಜ್ಜನ ವಜ್ಜಿ ಮಾತಾಡಲಿಲ್ಲ, ಅವರು ಹಂಗೆ ಮಾತಾಡ್ತಾರೆ. ಸುಮ್ಮನೆ ಅವ್ರನ್ನ ಯಾಕೆ ಕೇಳೋಕೆ ಹೋಗ್ತಿ, ಆದರೂ ಆಗುತ್ತೆ ಒಂದು 1,000 ರೂಪಾಯಿ ಬಾಡಿ ಅತ್ತ ಕಟ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡೋದು ನೋಡೋಣ ಅತ್ಲಾಗೆ. ಯಾತಕ್ಕೆ ತಲೆ ಕೆಡಿಸಿ ಅವಳತ್ತ. ಸುಮ್ಮನೆ ತಲೆ ಕೆಡಿಸ್ಕೊಂಡ್ರೆ ಭಾಳ ಭಾಳ ತಲೆ ಕೆಟ್ಟೋಗುತ್ತೆ. ಸುಮ್ಮನೆ ಯಾತಕ್ಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀಯ? ಅವ್ರು ಕೊಡಲ್ಲ ಬಿಡಲ್ಲ, ಯಾಕೆ ಸುಮ್ಮನೆ ಅತ್ತ. ಹಂಗಾರೆ ಇಲ್ಲಿಂದಾನೆ ಓಡಾಡ, ಸಾವ್ಕಾರ ಹೊಲ್ದಕ್ಕೆ ನಾವು ಹೊಲ್ದಕ್ಕೆ ಕೆಲ್ಸಕ್ಕೆ ಹೋಗೋಣ ಅಂತ ಹೇಳತ್ತ. 1,000 ಕೊಡ್ತಾರಂತ ಅದಕ್ಕೆ ಆಗಿನ ನಾವು ಸಾವ್ಕಾರ ಬರ್ತಾರಲ್ಲ ಅವಾಗ ಕೇಳೋಣ ಅಂತ, ಅಲ್ಲಿ ಹೊಲ್ದಕ್ಕೆ ಬರ್ತಾರಂತೆ. ಅವ್ರು ಅಲ್ಲಿ ಹೊಲ ಐತಲ್ಲ ಅಲ್ಲಿ ಬತ್ತಿರ್ತಾರೆ ಅವ್ರು ಭಾನುವಾರ. ಅದಕ್ಕೆ ಹೋಗಿ ಕೇಳೋಣ ಅಂತ. ಶನಿವಾರ ಭಾನುವಾರ ಅವರು ಕೆಲಸ ಇದ್ದಾಗೆಲ್ಲ ಬಂದು ಅಲ್ಲಿ ಇರ್ತಾರಲ್ಲ, ಅದಕ್ಕೆ ಕೇಳೋಣ ಅಂತ. ನಮಗೂ ಏನಾರ ಒಂದು ಕೆಲಸ ಕೊಡ್ರಿ, ನಾವು ಮಾಡ್ಕೊಂಡು 10,000 ಕೊಡ್ತಾರಂತೆ. ನೀವು ಕೊಡಲ್ಲ. ತಿರ್ಗಾ ಅದು ಇದು ಬೆಂಗಳೂರಿಂದನ ಇವ್ರಿಗೆ ಬಟ್ಟೆ ಬರೀ ಎಲ್ಲ ತಂದು ಕೊಡ್ತಾರಂತೆ. ಅಯ್ಯೋ ನಿಮ್ಮ ಅಪ್ಪಯ್ಯ ನಿಮ್ಮ ಅಮ್ಮಗೆ ಮೆಟ್ಟು ಬಟ್ಟೆ ಎಲ್ಲ ತಮ್ಮನ್ ಕೊಡ್ತಾರಂತೆ, ಮೆಟ್ಟುನು ಸಮೇತ ತಂದು ಕೊಡ್ತಾರಂತೆ. ಯಾತನ ತಿಂಬಾಕು ಎಲ್ಲ ತಮ್ಮನ್ ಕೊಡ್ತಾರಂತಪ್ಪ. ಯಾವುದಕ್ಕೂ ಇದು ಮಾಡಲ್ವಂತೆ. ಅದಕ್ಕಾಗಿನ ಅವರು ಎಲ್ಲ ಶ್ರೀಮಂತರಲ್ಲಪ್ಪ, ಅದಕ್ಕೇನೆ ಅವ್ರಿಗೇನು ಯಾವುದು ಹಿಡ್ದಾಡಲ್ಲ. ಅವ್ರ ಕೋಟೆ ಗಟ್ಟಲೆ ದುಡ್ಡಿರುತ್ತೆ, ಅವರೆಲ್ಲ ತಂದು ಕೊಡ್ತಾರೆ, ಎಲ್ಲ ಮಸ್ತಾಗಿ ಇದು ಮಾಡ್ಕೊಂಡಿರ್ತಾರೆ. ಅದಕ್ಕಾಗಿಯ ಅಲ್ಲ ನೀನೇನೋ ಹಂಗೆ ಅಂಬ್ತೀಯ, ಆದರೆ ಅವರು ಕೊಡಬೇಕಲ್ಲ. ಇವಾಗ ಇವರು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗೂ ನಮಗೂ ಆಗಲ್ಲ ಅಂದರೆ ಕೆಲಸ ಕೊಡ್ತಾರೆ ಹಂಗೋ ಗೊತ್ತಿಲ್ಲ. ಕೇಳೋದಂತೆ ಕೆಲಸ ಕೇಳೋಣ, ಮನೆ ಮಾತ್ರ ಖಂಡಿತ ಕೊಡೋದಿಲ್ಲ ರೀತ ಅವರು. ನಮ್ಮ ಕಂಟಿ ನಾನು ಚೆನ್ನಾಗಿರ್ಬೇಕು ಅಂಬೋದು ಐತಿ. ಇವಾಗ ನಮ್ಮ ಅಣ್ಣ ನನಗಿನ್ನ ಕೀಳಾಗ್ಬಿಟ್ನಲ್ಲ, ಅವನು ಇರ ಅಂತ ಅವನು. ಇವಾಗ ನಾನು ಅವ್ನಿಗಿನ್ನ ಚೆನ್ನಾಗಿರ್ಬೇಕು ಅಂಬೋದು ಅವ್ನಿಗೆ ಐತಿ. ನಾನು ಚೆನ್ನಾಗಿರ್ಬೇಕು ಅಂಬೋದೈತೆ. ಅದಕ್ಕಾಗಿ ಸುಮ್ಮನೆ ಯಾಕೆ ಅಂತೇಳಿ ಈಗ ನಾನು ಇಲ್ಲೋಡಿಲಿ ಕೇಳೋದು ಬೇಡ ಅಂತ ಅನ್ಕೊಂತೀನಮ್ಮ. ಕೊಡಲ್ಲ, ಸುಮ್ಮನೆ ಕೇಳಿ ಏನು ಪ್ರಯೋಜನ ಅಂತ ಅಷ್ಟೇ. ಏನೋ ಸ್ವಲ್ಪ ಒತ್ತಾಯ ಮಾಡಿ ಕೇಳ್ಬೇಕಪ್ಪ. ಏನೋ ಕೈಯೋ ಕಾಲ ಹಿಡ್ಕೊಂಡು ಅಪ್ಪಯ್ಯ ದಮ್ಮಯ್ಯ ಅಂದ್ಕೊಂಡು ಏನೋ ಮಾಡ್ಬೇಕತ್ತ. ಇನ್ನೇನು ಮಾಡೋಣಂತ, ಹೊಲ್ದಕ್ಕೆ ಹೋಗೋಣ ನಡಿ. ಹೊಲ್ದಾಗ ಮನೆಯಾಗಿದ್ರೆ ಆತ ನೆಮ್ಮದಿಯಾಗಿರೋಣ. ಇಲ್ಲಿ ಜನಗಳಿಗಂತೂ ನಮ್ಮ ನೋಡಿ ಹೊಟ್ಟೆ ಉರ್ಕೊಂಡರ್ದ ನಾವು ಹಿಂಗಾದ್ವತ್ತ. ಜನಗಳು ಕಣ್ಣು ಮರಿ ಆಗಿರ್ಬೇಕು, ಯಾವತ್ತಿದ್ರೂ ಜನಗಳು ಕಣ್ಣು ಮರಿ ಆಗಿರ್ಬೇಕು. ಅದಕ್ಕೇ ಜನಗಳು ಕಣ್ಮಾರಿ ಆಗಿರ್ಬೇಕಂತಂದರೆ ನಾವು ಹಂಗೆ ಮಾಡಬೇಕು ಅಂತ ನಾನು ಹಂಗೆ ನಿರ್ಧಾರ ಮಾಡಿದ್ದೀನಪ್ಪ. ನೋಡಿ ಹೋಗೋಣತ್ತ, ಇನ್ನೇನು ಮಾಡೋಣ, ನಾನು ಅದನ್ನೇ ಕೇಳೋಣ ಅಂತ. ನಾನು ಕಂಟಿನ ತಗೋ ಸೀತನ್ ತವಿನ ಮೇಲೆ ಚೆನ್ನಾಗಿರ್ತೀನಿ. ಅವ್ರತ ಚೆನ್ನಾಗಿ ಇಟ್ಕೊಂಡು ಹೋಗ್ತೀನಿ. ಇಲ್ಲದ ಮನೆ ನಮಗೆ ಕೊಡು ಅಂತೇಳಿ, ಹೊಲ್ದಾಗೋದ ಮನೆನ ನಮಗೆ ಕೊಡು ಅಂತೇಳಿ ಕೇಳ್ತೀನಿ. ಕೇಳಿ ಕೊಡ್ತಾರೆ ಅತ್ಲಾಗೆ, ಕೇಳೋಣ ಅಂತ. ಕೇಳ್ಕೊಳತ್ತ ಚೆನ್ನಾಗಿರೋಣ ತಗೊಂಡು 9ಕ್ಕೋಸ್ಕರ ಅಷ್ಟೇ. ಅರ್ಥ ಮಾಡ್ಕೊಳಪ್ಪ. ಏನೋ ಇವಾಗ ನಮ್ಮ ಪರಿಸ್ಥಿತಿ ಹಿಂಗಿರೋದಕ್ಕೆ ಕೇಳ್ತಾ ಇದೀವಿ. ಅದಕ್ಕಾಗಿ ಹೊಲ್ದಕ್ಕೆ ಹೋಗೋಣ ಅಂತ. ಸರಿ ಆಯ್ತು ಹೇಳಮ್ಮ. ಒಂದ್ಸತಿ ಕೇಳೋಣ. ಈಗ ನಿನ್ನ ಆಸೆನೂ ಯಾಕೆ, ಅವ್ರು ಕೊಡಲ್ಲ ಅಂಬೋದು ಗೊತ್ತು, ನನಗೇನೋ ಕೊಡಲ್ಲ ಅಂಬೋದು ಅನ್ಕೊಂಡಿದ್ದೀನಮ್ಮ. ನಾನು ಹಂಗೆ ಕೊಡಲ್ಲ ಅಂದರೆ ತೀರಾನ ನಾವು ಹೊಲ್ತಕ್ಕೆ ಹೋಗೋಣ. ಹೊಲ್ತಕ್ಕೆ ಹೋಗಿ ಸಾವ್ಕಾರ ಬರ್ತಾರೆ, ಸಾವ್ಕಾರನ ಕೇಳ್ಕೊಂಡು ಇಲ್ಲಿಂದನೇ ಓಡಾಡ್ಕೊಂಡು ಕೆಲ್ಸಕ್ಕೆ ಹೋಗೋಣ ಅಷ್ಟೇ. ಮೂವರೂ ಇಲ್ಲಿಂದನೇ ಹೊಲ್ದಾಗ ಕೆಲ್ಸಕ್ಕೆ ಹೋಗೋಣ. ಮೂವರು ಇಲ್ಲಿಂದ ಹೊಲ್ದಾಗ ಕೆಲ್ಸಕ್ಕೆ ಹೋದ್ರೆ 10,000 ಒಂದು 30,000 ಸಂಬಳ ಆಗುತ್ತೆ ತಿಂಗಳಿಗೆ. 30,000ದಾಗ ಏನು ಮಾಡಿ ಏನು ಮಾಡಿ ಹೇಳಿ? 30,000ದಾಗೆ ಏನೋ ಒಂದು ಮಾಡ್ಬೋದಲ್ಲ ಅಂತ ನಾನು ಅಷ್ಟೇ. 10,000 ಬರುತ್ತಲ್ಲ, ಏನೋ ಒಂದು ಮಾಡ್ಕೊಂಡು ಏನೋ ಹೆಂಗೆ ಇರ್ಬೋದಲ್ಲ. ಅವ್ರಿಗೆ 10,000 ಕೊಡ್ತಾರಂತೆ ಕಣ ಒಬ್ಬೊಬ್ರಿಗೆ. ಆ ಕಂಟಿ, ಸ್ಮಿತಾ, ನಿಮ್ಮ ಅಜ್ಜಿ ತಾತಂಗೆ ಎಲ್ಲ 10,000 40,000 ಸಂಬಳ ದುಡಿತಾ ಇದ್ದಾರೆ. ಅದು ನಮಗೆ ಗೊತ್ತಾಗ್ತಾನೆ ಇಲ್ಲ ಇಷ್ಟು ದಿವಸ. ನಮ್ಗೆ ಇಷ್ಟು ದಿನ ಇತ್ತಲ್ಲ, ಏನೂ ಕಾಣಿಸ್ತಿರ್ಲಿಲ್ಲ. ಬಿಡು 40,000 ತಾನೇ, 40,000ನೇ ಬಿಡು. ನನ್ನ ಹೋಟ್ಲಾಗೆ ಒಂದೇ ಗಂಟೆ 40,000 ದುಡಿತೀನಿ ಅಮ್ಮಂಗೆ ಆಗೋದು. ಇವಾಗ 40,000 ಅಂದರೆ ಅಬ್ಬೊಬ್ಬ ಅಮ್ಮಂಗಾಗುತ್ತೆ. ದುಡ್ಡು ಇಲ್ದಾಗ್ಲೇ ದುಡ್ಡಿನ ಬೆಲೆ ಗೊತ್ತಾಗೋದು. ದುಡ್ಡಿದ್ದಾಗ ಬಿಡು ಇಷ್ಟೇ ತಾನೇ ಅಷ್ಟೇ ತಾನೇ ಅಮ್ಮಂಗಾಗುತ್ತೆ. ದುಡ್ಡಿಗೆ ಅದು ಬೆಲೆ ಬರಬೇಕಂದ್ರೆ ಅದು ಕಳ್ಕೊಂಡಾಗಲೇ ಬೆಲೆ ಬರೋದು. ಅದಕ್ಕೆ ಕಳ್ಕೊಂಡ್ಮೇಲೆ ಇದ್ದಾಗ ಅದ್ರ ಬೆಲೆ ಗೊತ್ತಾಗಲ್ಲ. ಯಾವುದೇ ಆಗಲಿ, ಯಾವ ವಸ್ತು ಆಗಲಿ ಇದ್ದಾಗ ಅದ್ರ ಬೆಲೆ ಗೊತ್ತಾಗಲ್ಲ. ಅದನ್ನು ಕಳ್ಕೊಂಡ್ಮೇಲೆ ಬೆಲೆ ಗೊತ್ತಾಗೋದು. ನೋಡೋದಲ್ಲ ವೀಕ್ಷಕರೇ, ಇವಾಗ ನಾವು ಹೊಲ್ದಕ್ಕೆ ಕೆಲ್ಸಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಕಂಟಿ ಮನೇನ ಇಸ್ಕೊಂಬನ, ಹೊಲ್ದಾಗಳದ್ದು ಕಂಟಿ ಮನೇನ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಅಲ್ಲೇ ಹೋಗಿರೋಣ ಅಂತ ಅಂದ್ಕೊಂಡು, ತಗೊಂಬಕ್ಕಂತ ಆಗಲ್ಲ, ಅಲ್ಲೇ ಹೋಗಿರೋಣ ಅಂತ ಅಂದ್ಕೊಂಡಿದ್ದೀವಿ ಅಷ್ಟೇ. ಒಂದು ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬಿಟನ್ನು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.